ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ತುಂಬ ಜನಕ್ಕೆ ಧನಿಯಾ ಪುಡಿ ಮಾಡಿಸ್ಕೊಳ್ಳೋದು ಬರೋದಿಲ್ಲ. ಸೊ ಮದುವೆ ಯಾರೆಲ್ಲ ಹೊಸ್ದಾಗಿ ಮದುವೆ ಆಗಿರ್ತಾರೋ ಅವರಿಗೆ ಮೇಯ್ನ್ ಕೆಲವೊಂದು ಅಡುಗೆ ಮಾಡೋದೇ ಬರೋದಿಲ್ಲ. ಇನ್ನು ಧನಿಯಾ ಪುಡಿ ನಾನು ಕಲ್ತಿರೋದೇ ಇತ್ತೀಚೆಗೆ. ಒಂದು ಸಲ ಅಷ್ಟೇ, ನಾನು ಮದುವೆ ಆದಾಗಿಂದ ನಾನು ಒಂದೇ ಸಲ ಪೌಡ್ರ್ ಮಾಡಿಸ್ಕೊಂಡಿರೋದು. ಇನ್ನು ನಮ್ಮಮ್ಮನೇ ಕಳಿಸ್ತಾಯಿದ್ರು. ಸೊ ಅದೆಲ್ಲ ಏನು ಮಾಡಿಸ್ಕೊಂಡಿರಲಿಲ್ಲ. ಅದಕ್ಕೆ ಇವತ್ತು ನಂತರ ಯಾರೆಲ್ಲ ಕಲ್ತಿರಲ್ವೋ ಅವರಿಗೆ ಅವರೇ ಓನಾಗೆ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಧನಿಯಾ ಕಾಳನ್ನ ಹೇಗೆ ಏನೆಲ್ಲ ಹಾಕ್ಬಿಟ್ಟು ಧನಿಯಾ ಪೌಡರ್ ಮಾಡಿಸೋದು ಅಂತೇಳಿ ಈ ವ್ಲಾಗಲ್ಲಿ ಇರುತ್ತೆ. ನಾನು ಒಂದು 2 kg ಧನಿಯಾ ಕಾಳು ತೊಗೊಂಡಿದ್ದೀನಿ ಗೈಸ್. ಅದಕ್ಕೆ ಏನೇನೆಲ್ಲ ಹಾಕಬೇಕು ಅಂತೇಳಿ ತೋರಿಸ್ತೀನಿ, ಬನ್ನಿ ಗೈಸ್. ಅರ್ಶಿನ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ಎಷ್ಟು ಕುಟ್ಟಿದ್ರೂ ಹೊಡಿತಾ ಇಲ್ಲ. ಒಳ್ಳೆ ಕಲ್ಲಾಗಿದೆ ಗೈಸ್ ಈ ಅರ್ಶಿನ ಅಂತೂ. ಅರ್ಶಿನ ಬೋಟು ನೋಡಿ, ಇದೇ ಹೆಂಗಾಗೋಗಿದೆ. ಯಪ್ಪ, ಎಷ್ಟು ನೀಟಾಗಿ ಕಾಪಾಡ್ಕೊಬಂದಿದೆ ಗೈಸ್. ಇದನ್ನು ಹೆಂಗಾಗೋಗಿದೆ ನೋಡಿ, ಬೇಜಾರಾಗೋಯ್ತು. ಒಂದೇ ಇನ್ನೂ ಕುಟ್ಟಿರೋದು, ಒಂದಕ್ಕೆ ಈ ರೇಂಜಿಗೆ ಆಗೋಗಿದೆ ನೋಡಿ. ಇನ್ನೂ ಅರ್ಶಿನ ಎಲ್ಲ ಕುಟ್ಟೋಷ್ಟರಲ್ಲಿ ಮಸಗುಂಡೆ ಹೊಡೆದೋಗ್ಬಿಡುತ್ತೆ ಅನಿಸುತ್ತೆ. ಸೊ ಇದಕ್ಕೇನಾದರೂ ಬೇರೆ ಐಡಿಯಾ ಮಾಡಬೇಕು ಗೈಸ್. ಇದರಲ್ಲಂತೂ ಕುಟ್ಟೋಕ್ಕಾಗೋದಿಲ್ಲ. ನೋಡೋಣ. ನಮ್ಮನೇಲಿ ಕುಟ್ನಿ ಆ ಥರದ್ದಿಲ್ಲ. ನೋಡ್ತೀನಿ, ಹೇಮ ಅವ್ರ ಮನೇಲಿದ್ದರೆ ಇಸ್ಕೊಂಬರ್ತೀನಿ ಗೈಸ್. ಇದರಲ್ಲೇ ಕುಟ್ಟಿದ್ರೆ ಅಷ್ಟೇ ಕತೆ, ಗೋವಿಂದ. ಮಸಗುಂಡಿಲ್ದಂಗೆ ಆಗೋಗ್ಬಿಡುತ್ತೆ, ಸಾಂಬಾರು ಮಾಡೋಕ್ಕಿರಲ್ಲ ಆಮೇಲೆ. ಗೈಸ್, ಆನಕವ್ರ ಮನೇಲಿತ್ತು ಇದು ಕಲ್ಲಿಂದು ಕುಟ್ಟವಳ್ಳು. ಅದನ್ನು ತಂದೆ. ಕುಟ್ನಿ ಅಂತಾರೆ, ಕುಟಾಣಿ ಏನಂತಾರ ಗೊತ್ತಿಲ್ಲ ಅದು. ನಮ್ಮ ಮನೇಲಿ ಸ್ಟೀಲ್ದು ಇತ್ತು ಈ ಥರದ್ದು. ಸಾರಿ, ಇದು ಅರಿಶಿನ ಸ್ಟೀಲ್ದು ಇತ್ತು ಗೈಸ್ ಈ ಥರದ್ದು. ನಾನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಅಲ್ಲೇ ಕೊಟ್ಟು ಬಂದೆ, ಅಮ್ಮರ ಮನೇಲೇ 2-3 ಇದ್ವು. ಅದಕ್ಕೆ ತರಲಿಲ್ಲ ನೋಡಿ. ಇದರಲ್ಲಾದರೆ ಎಷ್ಟು ಬೇಗ ಪೌಡ್ರ್ ಆಯಿತು. ಹಿಂಗೆ ಬೇಗನೆ ಆಗುತ್ತೆ. ಇದರಲ್ಲಿ ಜಸ್ಟ್ ಒಂದು ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಸಾಕು, ಬಿಸಿ ಮಾಡೋಕ್ಕಲ್ವ. ಒಂದೊಂದು ಗಟ್ಟಿ ಇದ್ದಾವೆ, ಒಂದೊಂದು ಹೀಗೆ ಹೊರಗಡೆ ಸಿಡಿಯೋದು ಇಲ್ಲ ಗೈಸ್. ನಾವು ನಾರ್ಮಲಾಗಿ ಆಚೆ ಕೊಟ್ಬಿಟ್ರೆ ಎಲ್ಲ ಮನೆಯೆಲ್ಲ ಸಿಡ್ದು ಹೋಗ್ತಾ ಇರ್ತವೆ. ಈ ಥರ ಇದ್ರಲ್ಲಿ ಕುಟ್ಕೊಂಬಿಟ್ರೆ ಒಳಗೆ ಇರುತ್ತೆ. ಫಸ್ಟ್ ಈ ಥರ ಪುಡಿ ಮಾಡ್ಕೊಳ್ಳೋಣ. ಹಿಂಗಿರೋ ಅರ್ಶಿನ ಇಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಆಮೇಲೆ ಹಿಂಗಿರೋ ಚಕ್ಕೆನ ಈ ಥರ ಪುಡಿ ಮಾಡ್ತಾಯಿದ್ದೀನಿ ಗೈಸ್. ಇದೇನು ಒಂದು ಕೈಯಲ್ಲಿ ಹಿಂಗೆ ಮುರಿದ್ರೇ ಎಲ್ಲ ಪುಡಿ ಆಗೋಗುತ್ತೆ. ಆದರೂ ಸ್ವಲ್ಪ ಮಿಷಿನ್ಗೆಲ್ಲ ಹಂಗೆ ಇಟ್ಕೊಳ್ಳುತ್ತೆ ಅಂತೇಳಿ ಈ ಥರ ಪುಡಿ ಮಾಡಿ ಬಿಸಿ ಮಾಡೋಕ್ಕೂ, ಅಂದರೆ ಸ್ವಲ್ಪ ಹುರ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತೇಳಿ ಹಿಂಗೆ ಪುಡಿ ಮಾಡ್ಕೋಬೇಕು. ಹುರಿಯೋದಂದ್ರೆ ಏನು ಕಪ್ಪಗಾಗೋ ಥರ ಇಲ್ಲ, ಲೈಟಾಗಿ ಬಿಸಿ ಮಾಡ್ಕೋಬೇಕು ಗೈಸ್. ಈ ಥರ ಗೈಸ್. ಈಗ ಅರಿಶಿನ ಚಕ್ಕೆ ಎರಡೂ ಪುಡಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಕೊತ್ತಂಬರಿ ಕಾಳನ್ನ ಹುರಿಯೋದಕ್ಕೂ ಮೊದಲು ಫಸ್ಟು ಕ್ಲೀನ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕಡ್ಡಿ ಕಸ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ಅಲ್ಲಿ ಬೇರೆ ಕಳೆದಲ್ಲಿ ಏನಾದರೂ ಬೀಜ ಇರ್ತಾವಲ್ಲ ಗೈಸ್, ಅದು ಇರುತ್ತೆ. ಅದು ಯಾವ ಥರ ಇರ್ತವೆ ಅಂತ ತೋರಿಸ್ತೀನಿ ರೀ. ಈ ಥರ ಇರುತ್ತೆ ಗೈಸ್ ನೋಡಿ ಹೆಂಗಿದೆ. ನಾನು ಫಸ್ಟು ನೋಡೋದಕ್ಕೆ ಹುಳ ಅಂದ್ಕೊಂಡೆ. ಸೇಮ್ ಅವು ನೋಡೋಕೆ ಹುಳ ಥರನೇ ಇದ್ದಾವೆ, ಹುಳ ಅಲ್ಲ ಇವು. ಏನೋ ಒಂಥರ ಕಾಯಿ ನೋಡಿ. ನಾನು ಫಸ್ಟ್ ಟೈಮ್ ನೋಡಿರೋದು ಈ ಥರದ್ದು. ಹುಳ ಅಲ್ಲ, ಮುಳ್ಳು ಥರ ಇದೆ ಮೇಲೆಲ್ಲ, ಮುಳ್ಳಿಂದು ಬೀಜದ ಥರ.
ಈ ಥರ ಇರ್ತವೆಲ್ಲ ಮಿಕ್ಸ್, ಬೇರೆ ಬೇರೆ ಎಲ್ಲನೂ ಮಿಕ್ಸ್ ಆಗಿರ್ತವೆ. ಅದಕ್ಕೆ ಫಸ್ಟು ಕೊತ್ತಂಬರಿ ಕಾಳನ್ನ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಆದಮೇಲೆ ಹುರ್ಕೋಬೇಕು ಗೈಸ್. ಎಷ್ಟೊಂದಿದೆ ನೋಡಿ. ಫಸ್ಟು ಧನಿಯಾಕಾಳು ಹುರಿಯೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ಫಸ್ಟು ಸ್ವಲ್ಪ ಅಕ್ಕಿ, 2 kg ಕೊತ್ತಂಬರಿ ಕಾಳು ಅಲ್ವಾ, ಅಂದರೆ ಧನಿಯಾಕಾಳು. ಸೊ ಅದಕ್ಕೆ ಸ್ವಲ್ಪ ಅಕ್ಕಿ, ಸ್ವಲ್ಪ ತೊಗರಿಬೇಳೆ, ಆಮೇಲೆ ಇದು ಕಡಲೆಬೇಳೆ ಸ್ವಲ್ಪ, ಆಮೇಲೆ ಜೀರಿಗೆ, ಚಕ್ಕೆ, ಅರಿಶಿನ ಬೋಟ್ನ ಪೌಡ್ರ್ ಮಾಡ್ಕೊಂಡಿರೋದು, ಇದು ಉದ್ದಿನ ಬೇಳೆ, ಆಮೇಲೆ ಸ್ವಲ್ಪ ಲವಂಗ, ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಸಾಸಿವೆ ಗೈಸ್. ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ಇದಿಷ್ಟನ್ನು ಹುರ್ಕೊಬೇಕು. ಅದು ಯಾವ ಥರ ಯಾವ ಫ್ಲೇಮಲ್ಲಿ ಯಾವ ಪ್ರಮಾಣದಲ್ಲಿ ಹುರ್ಕೋಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಮೊದಲು ಕೊತ್ತಂಬರಿ ಕಾಳು ಹುರ್ಕೊಳ್ಳೋಣ. ಜಾಸ್ತಿ ಇದ್ದಾವೆ, ಸ್ವಲ್ಪನೇ ಹಾಕ್ಕೊಂಡು ಒಂದು 2-3 ಸಲ ಹುರ್ಕೋಬೇಕು. ಬಿಸಿಲಿದ್ರೆ ಬಿಸಿಲಿಗೆ ಹಾಕಿದ್ರೆ ನಡೆಯುತ್ತೆ. ನಿಮಗೆ ಗೊತ್ತಲ್ಲ, ಇವಾಗೆಲ್ಲ ಮಳೆಗಾಲ, ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಸಿಲೇ ಬರೋದಿಲ್ಲ ನೋಡಿ, ಆಚೆ ಹೆಂಗಿದೆ. ಲೈಟಾಗಿ ಬಿಸಿಲು ಬರುತ್ತೆ, ಹಂಗೆ ಮುಚ್ಕೊಂಡ್ಬಿಡುತ್ತೆ. ಈ ಬಿಸಿಲಿಗೆಲ್ಲ ಒಣಗಲ್ಲ ಗೈಸ್. ಅದಕ್ಕೆ ಹುರ್ಕೋಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಘಮ ಬರ್ತಾ ಇರುತ್ತೆ ಆಲ್ರೆಡಿ. ಇದನ್ನು ಹುರಿತಾ ಇದ್ರೆ ಗಮ್ ಅನ್ನುವಾಗ ತೆಗೆದ್ರೆ ಆಯ್ತು. ಫಸ್ಟ್ ಅಕ್ಕಿ ಹಾಕ್ತಾ ಇದ್ದೀನಿ. ಅಂಚು ಕಾದಿದೆ ಅಲ್ವಾ, ಅದಕ್ಕೆ ಫಸ್ಟ್ ಅಕ್ಕಿ ಹುರ್ಕೊಂಡ್ಬಿಡ್ತೀನಿ. ನಾವೆಲ್ಲ ಬೇಗ ಹಾಕ್ತೀವಿ. ಗೈಸ್ ಇಷ್ಟು ನೋಡಿ, ಈ ಥರ ಹುರ್ಕೊಂಡಿದ್ದೀನಿ. ಅಕ್ಕಿ ಎಲ್ಲ ಸಬ್ಬಕ್ಕಿ ಥರ ಹುರಿದಾಗ ಸಬ್ಬಕ್ಕಿ ಹೆಂಗೆ ಕಲರ್ ಚೇಂಜ್ ಆಗುತ್ತೋ ಅಷ್ಟು ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ತೊಗರಿಬೇಳೆ, ಇವನು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬೇಕು ಇವನು, ಅಂದರೆ ಸ್ವಲ್ಪ ಕಪ್ಪುಗೆ, ಅಂದರೆ ಜಾಸ್ತಿ ಕಪ್ಪಗೆ ಮಾಡಬಾರ್ದು, ಲೈಟಾಗಿ ಬಿಸಿ ಮಾಡ್ಕೋಬೇಕು. ಸಾಕು. ಎಲ್ಲ ಜೊತೆಗೆ ಹಾಕೊಳ್ತಾ ಇದ್ದೀನಿ. ಇನ್ನೇನು ಎಲ್ಲ ಮಿಕ್ಸ್ ಮಾಡೋದೇ ಅಲ್ವಾ, ಜೊತೆಗೆ ಹಾಕಿದ್ದೀನಿ. ಇವು ಕಡಲೆಬೇಳೆ, ಇವು ಸ್ವಲ್ಪ ಬಿಸಿ ಮಾಡ್ಕೊಂಡು. ಇವೆಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಆಗಬೇಕು, ಅದಕ್ಕೆ ಮುಂಚೆ ಹಾಕೊಳ್ತಾ ಇದ್ದೀನಿ. ಅದೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ ಬಿಡು. ಉದ್ದಿನ ಬೇಳೆ ಹಾಕೊಂಡಿದ್ದೀನಿ, ಇವು ಬೇಗ ಉರಿತವೆ. ಸಾಸಿವೆ ಒಂದು ಚಟಪಟ ಅನ್ನೋವರೆಗೂ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ನೋಡಿ ಹಿಂಗೆ ಚಟ್ ಅಂತ ಡ್ಯಾಶ್ ಮಾಡ್ತಾರೆ. ಆಮೇಲೆ ಲವಂಗ, ಸ್ವಲ್ಪ ಮೆಂತ್ಯಕಾಳು, ಮೂರು ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇರೋದಲ್ಲ ಇವು.
ಸ್ಟವ್ ಆಫ್ ಮಾಡಿಬಿಟ್ಟು ಅದು ಜೀರಿಗೆ ಫಸ್ಟ್ ಯಾಕೆ ಬಿಟ್ಟಿದ್ದು ಅದನ್ನೇನಾಗೋಗೋಣ. ಜೀರಿಗೆ ಗೈಸ್, ಜೀರಿಗೆ ಫ್ರೈ ಮಾಡ್ಕೊಳ್ಳೋಣ. ಅಂಚು ಜಾಸ್ತಿ ಕಾದಿದೆ, ಬೇಗ ಬೇಗ ಆಗೋಗ್ತಾ ಇದಾವೆ ಆಲ್ರೆಡಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅರಿಶಿನ ಹಾಕೊಳ್ಳೋಣ, ಇಲ್ಲಾಂದರೆ ಕಪ್ಪಗಾಗೋಗ್ಬಿಡುತ್ತೆ. ಜಸ್ಟ್ ಸುಮ್ಮನೆ ಬಿಸಿ ಮಾಡಬೇಕಷ್ಟೇ ಗೈಸ್. ನೋಡಿ ಅವಾಗ ಹೆಂಗೆ ಕಲರ್ ಚೇಂಜ್ ಆಗುತ್ತೆ ಅಂತ. ಸ್ಟವ್ ಆಫ್ ಮಾಡಿದ್ದೀನಿ, ಬಿಸಿ ಇರೋ ಬಾಣಲಿಗೆನೆ ಇದನ್ನು ಆಡಿಸ್ಕೊತಾ ಇದ್ದೀನಿ. ಏನು ಬೇಡ ಏನಕ್ಕೆ ಗೈಸ್. ಈಗ ಫೈನಲ್ ಆಗಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಗೈಸ್. ಇನ್ನು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ತಾರೆ, ಸಾಕು. ಇವೆಲ್ಲ ಫ್ರೈ ಆಗಿದ್ದಾವೆ. ಲಾಸ್ಟಿಗೆ ಇದೊಂದು ಗಸಗಸೆನೂ ಆ್ಯಡ್ ಮಾಡ್ಕೋಬೋದು ಗೈಸ್, ಗಸಗಸೆನೂ ಹಾಕ್ಕೋಬೋದು. ಸ್ವಲ್ಪ ಇದ್ದಾವೆ, ಅದು ಲಾಸ್ಟಿಗೆ ನಾನು ಅಂಚು ಎಲ್ಲ ಬಿಸಿ ಇರುತ್ತಲ್ಲ ಅದ್ರ ಮೇಲೆ ಜಸ್ಟ್ ಹಿಂಗೆ ಆಡಿಸ್ಬಿಟ್ಟು ಹಾಕ್ತೀನಿ ಗಸಗಸೆನ. ಗೈಸ್ ಫುಲ್ ಎಲ್ಲ ಹುರ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಫಸ್ಟು ಸ್ಟಾರ್ಟಿಂಗ್ ಧನಿಯಾಕಾಳು ಹುರಿದಿದ್ವು, ಧನಿಯಾಕಾಳು ಜೊತೆಗೆ ಇದೆಲ್ಲ ಲೋ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕೊಂಡು ತೊಗೊಂಡೋಗಿ ಹಾಕ್ಸ್ಕೊಬರೋದು ಗೈಸ್. ಇಷ್ಟೇ, ಧನಿಯಾ ಪುಡಿ ಮಾಡೋದೇನು ದೊಡ್ಡದಲ್ಲ, ಆರಾಮ್ಸೆ ಎಲ್ಲರೂ ಮಾಡ್ಕೋಬೋದು. ಇಷ್ಟೇ ಗೈಸ್, ಧನಿಯಾ ಪೌಡ್ರ್ ಮಾಡಿಸೋದಕ್ಕೆ ಏನೇನು ಹಾಕಬೇಕು ಅಂತೇಳಿ ಇಷ್ಟ ಹಾಕಿದ್ರೆ ಸಾಕು, ಸಾಂಬಾರು ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಏನು ಉರಿದಲ್ಲೇ ಹಾಗೇನೋ ಹಾಕಿಸ್ತಾರೆ ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗೆ. ಡೈಲಿ ಸಾಂಬಾರ್ಗೆ ಈ ಥರ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.